ಹಲೋ ಫ್ರೆಂಡ್ಸ್, ನಮಸ್ತೆ. ನಾವು ನಮ್ಮನೇಲಿ ಯಾವ ರೀತಿ ಬೀನ್ಸ್ ಮತ್ತು ಬೇಳೆನ ಹಾಕಿ ಸಾಂಬಾರು ಮಾಡ್ತೀವಂತ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಬೀನ್ಸ್ ಮತ್ತು ಬೇಳೆ ಎರಡನ್ನೂ ಹಾಕಿ ಬೇಯೋದಕ್ಕೆ ಬಿಡಬೇಕು. ನಂತರ ಅದಕ್ಕೆ ಬೇಕಾದ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಒಣಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲವನ್ನು ಹೆಚ್ಚಿದ್ದೇನೆ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಈರುಳ್ಳಿ ಎಲ್ಲ ಕೆಂಪು ಬಣ್ಣದ ಬರುವವರೆಗೆ ಹುರಿಯಿರಿ. ಅದಕ್ಕೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೂ ಹುರಿದುಕೊಂಡು ಅದೇ ಬಾಣಲೆಗೆ ನಾವು ಬೇಯಿಸಿದ ಬೇಳೆ ಮತ್ತು ಬೀನ್ಸನ್ನು ಹಾಕಿ ತಣ್ಣಗಾಗಲು ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಕಾಯಿ ತುರಿ ಹಾಕಿ ತಣ್ಣಗಾಗಲು ಇಟ್ಟಿದ್ದ ಮಿಶ್ರಣವನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕಿ ಒಗ್ಗರಣೆ ಮಾಡಿ ಸಾರನ್ನು ನಮಗೆ ಬೇಕಾದ ಅಳತೆಯಲ್ಲಿ ಒಂದು ಕುದಿಸಿದರೆ ರುಚಿಯಾದ